ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲೇ ಗೋಧಿ ಹಿಟ್ಟಿಂದ ಬನ್ ಮಾಡೋದು ಯಾವ ರೀತಿ ಅನ್ನೋ ರೆಸಿಪಿನ ಟ್ರೈ ಮಾಡ್ತಾ ಇದ್ದೇನೆ. ಇದು ಮೈದಾ ಹಿಟ್ಟಲ್ಲಿ ಬಂದಷ್ಟು ಚೆನ್ನಾಗಿ ಬರೋದಿಲ್ಲ ಗೋಧಿ ಹಿಟ್ಟಲ್ಲಿ, ಅಂದರೆ ಅಷ್ಟು ಕಲರು ಮತ್ತು ಶೈನಿಂಗ್ ಕಾಣಲ್ಲ. ಇಲ್ಲಿ ನಾನು ಇನ್ಸ್ಟಂಟ್ ಈಸ್ಟನ್ನು ತೆಗೆದುಕೊಂಡು ಸ್ವಲ್ಪ ವಾರ್ಮ್ ವಾಟರು ಮತ್ತು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿದೆ. ನೀವು ಡ್ರೈ ಈಸ್ಟ್, ಬರೀ ಡ್ರೈ ಈಸ್ಟ್ ಇದ್ದರೆ ಒಂದು 10 ನಿಮಿಷ ಬಿಡಬೇಕಾಗತ್ತೆ. ಇಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಅಂದರೆ 1 ಗಂಟೆ ಅಥವಾ 3/4 ಗಂಟೆ ನೆನೆಲಿಕ್ಕೆ ಬಿಡಿರಿ. ಡಬಲ್ ಸೈಜ್ ಆಗುತ್ತೆ ಹಿಟ್ಟು, ಒಂಥರ ಬೆಂಡ್ ಥರ ಆಗುತ್ತೆ ಅದು ಮುಟ್ಕೊಂಡು. ಆವಾಗ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ಅದು ಚೆನ್ನಾಗಿ ಏನು ಮಾಡಿ ಅಂತ ಹೇಳಿದರೆ ನಾದ್ಕೊಳ್ಳಿ. ಕೈ ಹಿಡಿಯುತ್ತೆ, ಎಣ್ಣೆ ಹಾಕ್ಕೊಳ್ಳೇಬೇಕು. ನಾದ್ಕೊಂಡು ಈ ಬನ್ ಗಾತ್ರಕ್ಕೆ ಎಷ್ಟು ಉಂಡೆ ಬೇಕೋ ಅಷ್ಟು ಉಂಡೆಗಳನ್ನು ಮಾಡಿಕೊಂಡು ನೀವೊಂದು ಪ್ಲೇಟಲ್ಲೋ, ಇಡ್ಲಿ ಪ್ಲೇಟಲ್ಲೋ ಅಥವಾ ಬನ್ ಟಿನ್ ಇದ್ದರೆ ಅದರಲ್ಲಾದರೂ ಕೂಡ ಮಾಡ್ಕೊಳ್ಳಿ. ನಾನು ಇಲ್ಲಿ ಕೇಕ್ ಟಿನ್ನಲ್ಲೇ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸುಮಾರು 5ರಿಂದ 6 ಬನ್ಸ್ಗಳಾಗುವಷ್ಟು ಹಿಟ್ಟದೆ. ಇದೆಲ್ಲವನ್ನು ಈ ರೀತಿ ಒಂದೇ ಸಮನೆ ಉಂಡೆ ಮಾಡಿ ಇಟ್ಕೊಂಡು ಅದರಲ್ಲಿ ನೀವು ಯಾವುದ್ರಲ್ಲಿ ಮಾಡ್ತೀರೋ ಅದರಲ್ಲಿ ಮಾಡಿಟ್ಕೊಂಡು ಅದಕ್ಕೆ ಮೇಲೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ಮತ್ತೆ ಒಂದು 3/4 ಗಂಟೆ ಏನು ಮಾಡಿ ಅಂದರೆ ಹಾಗೆ ಬಿಡಿ. ಅಂದರೆ ಮತ್ತೆ ಅದು ಡಬಲ್ ಸೈಜ್ ಆಗುತ್ತೆ. ಈ ರೀತಿ ಇಟ್ಟು ಬಟ್ಟೆನೋ ಅಥವಾ ಪ್ಲೇಟನ್ನು ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು 3/4 ಗಂಟೆ ಆದಮೇಲೆ ಇದನ್ನೇನು ಮಾಡಬೇಕು ಅಂದರೆ ಕುಕ್ಕರಲ್ಲಿ ಅಥವಾ ಯಾವುದೋ ಒಂದು ಪಾತ್ರೆಯನ್ನು ಪ್ರೀ ಹೀಟಿಗಿಟ್ಟು ಬೇಯಲಿಕ್ಕೆ ಇಡಬೇಕು. ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಆಯಿಲ್ ಗ್ರೀಸರ್ ಇರುತ್ತಲ್ಲ ಅದರಿಂದನಾದರೂ ಮಾಡಿ, ಅಥವಾ ಸೌಟಿಂದ ಅಥವಾ ಏನಾದರೂ ಕೈಯಿಂದನೂ ಈ ರೀತಿ ಎಣ್ಣೆ ಹಚ್ಕೊಂಡು, ಕೈಯಿಂದ ಚಕೋರ್ ಶೇಪ್ ಕೆಟ್ಟೋಗುತ್ತೆ. ಮುಚ್ಚಿಡಿ. ಇದು ಡಬಲ್ ಸೈಜ್ ಆಗಿತ್ತು, ಅದರದ್ದು ಕ್ಲಿಪ್ ಮಿಸ್ ಆಗಿದೆ, ಆದಮೇಲೆ ಇಟ್ಟಿದ್ದು. ಇದನ್ನು ಈ ರೀತಿ ಬೇಯಲಿಕ್ಕಿಟ್ಟು ಒಂದು 20 ನಿಮಿಷ, ಅರ್ಧ ಗಂಟೆ ಆದಮೇಲೆ ಆವಾಗವಾಗ ತೆಗೆದೋದಕ್ಕೆ ಏನು ಮಾಡಬೇಕಂದ್ರೆ ಆಯಿಲ್ ಗ್ರೀಸ್ ಮಾಡಿ ಅಥವಾ ತುಪ್ಪನ ಬೆಣ್ಣೆನೋ ಸುಮಾರು 3/4 ಗಂಟೆ, 1 ತಾಸೇ ಬೇಕಿದು ಬನ್ನು. ಓವೆನಲ್ಲಾದರೆ 25ರಿಂದ 30 ನಿಮಿಷಕ್ಕೆ ಏನಾಗುತ್ತೆ ಅಂದರೆ ಆಗೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸಬೇಕು. ಚೆನ್ನಾಗಾಗುತ್ತೆ. ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಕೆಳಗಡೆಯಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಸೀದೋದಂಗೆ ಆಗಿಬಿಡುತ್ತೆ. ಇಲ್ಲಿ ಕರೆಕ್ಟ್ ಕಲರ್ ಬಂದಿದೆ. ಮೇಲ್ಗಡೆ ಏನಾಗುತ್ತೆ ಅಂದರೆ ನಾವು ಆಯಿಲನ್ನು ಗ್ರೀಸ್ ಮಾಡದೆ ಹೋದರೆ ಅದು ಬಿರಿ ಬಿರಿಯಾಗಿ ಶೈನಿಂಗ್ ಕಾಣೋದಿಲ್ಲ, ಒಡೆಯೋದಿಲ್ಲ. ನೋಡಿ, ಒಂದ್ಸರಿ ಟ್ರೈ